ಇದೊಂದು ಫೇಶಿಯಲ್ನ ಮಾಡ್ಕೊಂಡು ನೋಡಿಬಿಡಿ. ನೆಕ್ಸ್ಟ್ ನೀವು ಖಂಡಿತ ಪಾರ್ಲರಿಗೆ ಹೋಗೋದೇ ಬಿಟ್ಟು ಬಿಡ್ತೀರಾ. ಸ್ಕಿನ್ನು ಅಷ್ಟು ಚೆನ್ನಾಗಿ ಶೈನಿ ಬರುತ್ತೆ, ಗ್ಲೋ ಬರುತ್ತೆ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಈ ಫೇಶಿಯಲ್ ಪೌಡರ್ನ. ಇದನ್ನು ನಾವೇ ರೆಡಿ ಮಾಡಿಬಿಟ್ಟು ಸೇಲ್ ಮಾಡ್ತಿರೋದ್ರಿಂದ ಕೆಳಗಡೆ ತೋರಿಸ್ತಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿಬಿಟ್ಟು ಬುಕ್ ಮಾಡ್ಕೊಳ್ಳಿ. ಪಾರ್ಲರಿಗೆ ಹೋಗಿ ಒಂದು 10 ಫೇಶಿಯಲ್ ಮಾಡಿಸ್ಕೊಳ್ಳೋದು ಒಂದೇ, ಇದನ್ನು ಮನೇಲಿ ಒಂದ್ಸರಿ ಫೇಶಿಯಲ್ ಮಾಡಿಸ್ಕೊಳ್ಳೋದು ಒಂದೇ. ಜಸ್ಟ್ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಈ ಫೇಶಿಯಲ್ಲು ನಿಮ್ಗೆ ಎಷ್ಟು ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗಲೇ ಪಿಂಕಿಶ್ ಆಗಿ ಫೇಸ್ ಬಂದಿದೆ, ತುಂಬ ಕ್ಲಿಯರ್ ಆಗಿದೆ ಫೇಸು. ಜಸ್ಟ್ 1 ಸ್ಪೂನ್ ಅಷ್ಟು ಪೌಡರ್ನ ತಗೊಂಡಿದ್ದೀನಿ. ಇದಕ್ಕೆ ಕಾಯಿಸದೇ ಇರುವಂತಹ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಎಲ್ಲ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ ಕ್ರೀಮ್ಗಳೆಲ್ಲ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಬರಬೇಕು. ಫೇಶಿಯಲ್ 100% ನ್ಯಾಚುರಲ್, 100% ವರ್ಕ್ ಆಗುತ್ತೆ. ಯಾವುದೇ ಥರ ಸ್ಕಿನ್ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಅಷ್ಟು ಚೆನ್ನಾಗಿರೋ ಫೇಶಿಯಲ್ ಅಂತಲೇ ಹೇಳ್ಬೋದು ಇದು. ಇದನ್ನು ವಾರಕ್ಕೊಮ್ಮೆ ಹಚ್ಚೋದ್ರಿಂದ ತುಂಬಾ ಫೇಸು ಡ್ರೈ ಆಗ್ತಾ ಇದೆ ಅಥವಾ ತುಂಬ ಆಯಿಲಿ ಕೂಡ ಅನಿಸ್ತಾ ಇದೆ, ತುಂಬ ರಿಂಕಲ್ಸ್ ಆಗ್ತಾ ಇದೆ, ಸ್ಯಾಗಿ ಫೇಸ್ ಆಗ್ತಾ ಇದೆ, ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ತುಂಬಾ ಆಗ್ತಾ ಇದೆ, ಸ್ಕಿನ್ ತುಂಬ ಗ್ಲೋ ಇಲ್ಲ ಅಥವಾ ತುಂಬ ಟ್ಯಾನ್ ಆಗಿದೆ ಅಂದರೆ ವಾರಕ್ಕೊಮ್ಮೆ ಈ ಫೇಶಿಯಲ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಫೇಸು ತುಂಬಾ ಚೆನ್ನಾಗಾಗುತ್ತೆ. ಇದು ಫೇಸು ಕಲರ್ ಬರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇದು ಫೇಸಿಗೆ ಅಷ್ಟೇ ಅಲ್ಲ, ಇಡೀ ಬಾಡಿ ಕೂಡ ಹಚ್ಕೊಂಡು ಮಸಾಜು ವಾರಕ್ಕೊಮ್ಮೆ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡ್ರು ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಈ ರಿಸಲ್ಟು. ಇದಕ್ಕೆ ಏನಿಲ್ಲ ಅಂದರೂ ನಾವು 12-13 ಥರ ಪದಾರ್ಥಗಳನ್ನು ಬಳಸಿಬಿಟ್ಟು ಈ ಫೇಶಿಯಲ್ ಪೌಡರ್ನ ರೆಡಿ ಮಾಡಿರ್ಬೋದು. ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರು ಬೇಕಾದರೂ ಹಚ್ಕೋಬೋದು, ಯಾರಿಗೂ ಸೈಡ್ ಎಫೆಕ್ಟ್ ಇಲ್ಲ. ಮಕ್ಕಳಿಗೆ ಕೂಡ ಇದನ್ನು ಸ್ವಲ್ಪ ಹಾಲಲ್ಲಿ ಕಲಸಿ ಚೆನ್ನಾಗಿ ಬಾಡಿಗೆಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಸ್ಕಿನ್ನು ತುಂಬ ಟ್ಯಾನ್ ಆಗಿರುತ್ತೆ. ಮಕ್ಕಳು ಹೊರಗಡೆ ತುಂಬ ಆಟ ಆಡ್ತಾ ಇರ್ತಾರಲ್ವ, ಸ್ಕಿನ್ ತುಂಬಾ ಟ್ಯಾನ್ ಆಗಿರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ರಿಮೂವ್ ಆಗಿಬಿಡುತ್ತೆ. ಈ ಫೇಶಿಯಲ್ ಪೌಡರ್ ನಿಮ್ಗೆ ಏನಾದರೂ ಬೇಕಿತ್ತು ಅಂದರೆ ಕೆಳಗಡೆ ತೋರಿಸ್ತಿರುವಂತಹ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ. ಇದನ್ನು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಅದು ಬಿಟ್ಟ ಮೇಲೆ ಸ್ಕಿನ್ ಎಲ್ಲ ಟೈಟ್ ಆಗ್ತಾ ಹೋಗುತ್ತೆ. ಆದಷ್ಟು ಈ ಫೇಶಿಯಲ್ನ ಮಾಡ್ಕೊಂಡಾಗ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬಿಡಿ. ಸ್ಕಿನ್ ಟೈಟ್ ಆದಂಗೆ ನಮ್ಮ ಕೆಲವೊಬ್ರು ಫೇಸು ಸ್ಯಾಗಿ ಆಗಿ ಜೋತ್ ಬೀಳ್ತಾ ಇರುತ್ತೆ ಅಲ್ವಾ, ಅದು ಟೈಟ್ ಆಗಿಬಿಟ್ಟು ಸ್ಕಿನ್ನ ಟೈಟ್ ಮಾಡುತ್ತೆ. ಇದು ಬ್ರೈಟ್ಗೆ ಸ್ಕಿನ್ ಟೈಟ್ ಆಗೋದಕ್ಕಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಇದು ಫುಲ್ಲು ಡ್ರೈ ಆಗಿದೆ. ಡ್ರೈ ಆದರೆ ಈ ರೀತಿ ಎಲ್ಲ ಆಗುತ್ತೆ. ಈಗ ಇದನ್ನು ವಾಶ್ ಮಾಡ್ಕೋಬೇಕು ಅಷ್ಟೇ. ಹಸಿ ಮಾಡ್ಕೊಳ್ಳಿ, ಈ ರೀತಿ ಹಸಿ ಮಾಡ್ಕೊಂಡ್ಬಿಟ್ಟು ಒರೆಸ್ಕೊಂಡು ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಜಸ್ಟ್ 1 ಫೇಶಿಯಲ್ಗೆ ಇಷ್ಟು ಚೆನ್ನಾಗಿ ನಿಮಗೆ ಕಲರ್ ಬರ್ತಾ ಹೋಗುತ್ತೆ. ಈಗ ನೀಟಾಗಿ ಫೇಸ್ ವಾಶ್ನ ಮಾಡಿಕೊಂಡೆ. ಯಾವುದೇ ಥರ ಸೋಪನ್ನು ಹಚ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಮಾಮೂಲಿ ತಣ್ಣೀರಲ್ಲಿ ನೀಟಾಗಿ ಫೇಸ್ ವಾಶ್ನ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಈ ಕೈಗೂ ಎಷ್ಟು ಡಿಫ್ರೆನ್ಸ್ ಅನಿಸ್ತಾ ಇದೆ. ಈ ಕೈಗೆ ನಾನು ಫೇಶಿಯಲ್ನ ಹಚ್ಕೊಂಡ್ಬಿಟ್ಟು ಕ್ಲೀನಾಗೆ ಸ್ಕ್ರಬ್ ಮಾಡ್ಕೊಂಡಿದ್ದೆ, ಇದಕ್ಕೆ ನಾನು ಹಚ್ಕೊಂಡಿಲ್ಲ. ಎಷ್ಟು ಡಿಫ್ರೆನ್ಸ್ ಇರುತ್ತೆ ಈ ಕೈಗೆ ಅಂತ ನೋಡಿ. ಹಾಗಾಗಿ ವಾರಕ್ಕೊಮ್ಮೆ ಆದರೂ ಈ ಫೇಶಿಯಲ್ ಪೌಡರ್ನ ಹಚ್ಕೊಂಡ್ಬಿಟ್ಟು ನೀಟಾಗಿ ಮಸಾಜ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಹಾಕ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬ ಚೆನ್ನಾಗಾಗುತ್ತೆ, ಸಾಫ್ಟ್ ಮತ್ತು ಶೈನಿ ಆಗೋದಕ್ಕೆ ಶುರು ಹೋಗ್ಬಿಡುತ್ತೆ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಹಾರ್ಟ್ ಕಳಿಸಿ ಫಾಲೋ ಮಾಡಿ. ವಿಡಿಯೋ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಬಾಯ್ ಬಾಯ್.